ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ತನ್ನ ರಕ್ಷಣಾ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ನಮ್ಮ ಸೇನೆಗೆ, ವಾಯುಪಡೆಗೆ ಹಾಗೂ ನೌಕಾಪಡೆಗೆ ಬೇಕಾಗಿರುವ ಅಗತ್ಯ ರಕ್ಷಣಾ ಉಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಮೂಲಕ 1.4 ಲಕ್ಷ ಕೋಟಿ ರೂಪಾಯಿಗಳಷ್ಟು ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯನ್ನು ಸೇರ್ತಾ ಇವೆ. ಇದರಲ್ಲಿ 99% ಭಾರತದಲ್ಲೇ ತಯಾರಾದ ಅಥವಾ ಭಾರತೀಯ ಕಂಪನಿಗಳಿಂದ ತಯಾರಾದ ರಕ್ಷಣಾ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಾದರೆ ಈ ಬಾರಿಯ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ನಲ್ಲಿ ಯಾವೆಲ್ಲ ಆಯುಧಗಳು ಭಾರತದ ಬತ್ತಳಿಕೆಯನ್ನು ಸೇರುತ್ತವೆ, ಇದರಲ್ಲಿ ವಿವಿಧ ಪಡೆಗಳ ಪಾಲೆಷ್ಟು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಭಾರತಕ್ಕೆ ಸುತ್ತ ಶತ್ರುಗಳ ಕಾಟ ಶುರುವಾಗಿದೆ. ನಮ್ಮ ಪಕ್ಕದ ಪಾಕಿಸ್ತಾನ ಹಾಗೂ ಚೈನಾಗಳು ಮಾತ್ರ ಮೇಲ್ನೋಟಕ್ಕೆ ಶತ್ರುಗಳ ಹಾಗೆ ನಮಗೆ ಕಾಣಿಸಿದ್ರೂ ಕೂಡ ಬಾಂಗ್ಲಾದೇಶದ ಗಡಿಯಲ್ಲೂ ಇನ್ನು ಮುಂದೆ ಕಿರಿಕ್ ಶುರುವಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಚೈನಾದ ಅಗ್ರೆಷನ್, ಸಮುದ್ರದ ಗಡಿಗಳನ್ನು ಕಾಪಾಡಿಕೋಬೇಕಾದ ಅನಿವಾರ್ಯತೆ, ಉಗ್ರರ ವಿರುದ್ಧದ ಕಾರ್ಯಾಚರಣೆಗಳು, ಹೀಗೆ ನಾನಾ ಕಾರಣಗಳಿಂದ ಭಾರತ ತನ್ನ ರಕ್ಷಣಾ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಲೇ ಇರಬೇಕಾಗುತ್ತೆ. ಅದಕ್ಕಾಗಿಯೇ ಭಾರತದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ 1,44,716 ಕೋಟಿ ರೂಪಾಯಿಗಳಷ್ಟು ವೆಚ್ಚದಲ್ಲಿ ಆಯುಧಗಳನ್ನು ಖರೀದಿ ಮಾಡೋದಕ್ಕೆ ಸೈನ್ಯಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಇಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಏನೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಭಾರತದ ಗಡಿಗಳ ಬಗ್ಗೆ ನಿಮಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಗೆಳೆಯರೆ, ಭಾರತಕ್ಕೆ ಸದಾಕಾಲ ಥ್ರೆಟ್ ಆಗಿರುವ ಪಾಕಿಸ್ತಾನದ ಜೊತೆ ನಾವು 3,323 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ತೀವಿ. ಹಾಗೇನೆ ಚೈನಾ ಜೊತೆ 3,488 ಕಿಲೋಮೀಟರ್ನಷ್ಟು ಗಡಿಯನ್ನು ಹಂಚಿಕೊಂಡ್ರೆ ಭಾರತದ ಅತಿ ಉದ್ದದ ಗಡಿ ಇರೋದು ಬಾಂಗ್ಲಾದೇಶದ ಜೊತೆಯಲ್ಲಿ. ಅಲ್ಲಿ ಸರಿಸುಮಾರು 4,096.7 ಕಿಲೋಮೀಟರ್ನಷ್ಟು ಉದ್ದದ ಗಡಿ ಇದ್ರೆ ನೇಪಾಳದ ಜೊತೆ 1,751, ಮ್ಯಾನ್ಮಾರ್ ಜೊತೆ 1,643, ಭೂತಾನ್ ಜೊತೆ 699 ಹಾಗೂ ಆಫ್ಘನಿಸ್ತಾನದ ಜೊತೆ 106 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಭಾರತ ಹಂಚಿಕೊಳ್ಳುತ್ತೆ. ಇಲ್ಲಿ ಆಫ್ಘನಿಸ್ತಾನದ ಜೊತೆಗಿನ ಗಡಿ ಸದ್ಯಕ್ಕೆ ನಮ್ಮ ಹಿಡಿತದಲ್ಲಿಲ್ಲ, ಯಾಕೆಂದ್ರೆ ಆ ಭಾಗವನ್ನು ಪಾಕಿಸ್ತಾನ ಆಕ್ರಮಿಸಿಕೊಂಡು ಕೂತಿದೆ. ಹೀಗಾಗಿ ಭಾರತ 6 ದೇಶಗಳ ಜೊತೆ ನೇರವಾಗಿ ಗಡಿಯನ್ನ ಹಂಚಿಕೊಳ್ತಾ ಇದೆ. ಇದರಲ್ಲಿ ಚೈನಾ ಮತ್ತು ಪಾಕಿಸ್ತಾನಗಳು ನಮಗೆ ಬಹುದೊಡ್ಡ ಥ್ರೆಟ್ ಅನ್ಸಿದ್ರೆ, ಉಳಿದಂತೆ ನೇಪಾಳದ ಮೂಲಕ ಆಯುಧ, ನಕಲಿ ನೋಟುಗಳು, ISI ಏಜೆಂಟರು, ಸ್ಮಗ್ಲರ್ಗಳು ಎಂಟರ್ ಆಗ್ತಾರೆ. ಇನ್ನು ಬಾಂಗ್ಲಾದ ಗಡಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅಲ್ಲಿ ಅಕ್ರಮ ವಲಸೆ ವಿಪರೀತ ಪ್ರಮಾಣದಲ್ಲಿ ನಡೆಯುತ್ತೆ. ಹಾಗೆ ಉಗ್ರ ಚಟುವಟಿಕೆಗಳಿಗೆ ಕೂಡ ಬಾಂಗ್ಲಾದೇಶದ ಗಡಿ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಮತ್ತು ಚೈನಾ ಮಾತ್ರ ಅಲ್ಲ, ಈ ಗಡಿಗಳು ಕೂಡ ನಮಗೆ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇವೆ. ಆದರೆ ಇಲ್ಲಿ ಯುದ್ಧ ಮತ್ತು ದಾಳಿಗಳ ಕಾರ್ಮೋಡ ಇಲ್ಲ. ಇನ್ನು ಚೈನಾ ಹಾಗೂ ಪಾಕಿಸ್ತಾನದ ನಡುವಿನ ಗಡಿ ಪ್ರದೇಶ ಇದೆಯಲ್ಲ, ಅದನ್ನು ಸಂಭಾಳಿಸೋದಕ್ಕೆ ಭಾರತಕ್ಕೆ ಹೆಚ್ಚಿನ ಆಯುಧಗಳ ಅವಶ್ಯಕತೆ ಇದೆ. ಎರಡೂ ಸೇರಿ ಸರಿಸುಮಾರು 6,811 ಕಿಲೋಮೀಟರ್ನಷ್ಟು ಉದ್ದ ಇರೋ ಈ ಗಡಿ ಭಾರತದ ಭದ್ರತೆಗೆ ಯಾವಾಗಲೂ ಕೂಡ ಸಮಸ್ಯೆಯನ್ನು ಉಂಟು ಮಾಡ್ತಲೇ ಇರುತ್ತೆ. ಹೀಗಾಗಿ ಭಾರತದ ಭೂಗಡಿಗಳ ರಕ್ಷಣೆಗಾಗಿ ಈ ಬಾರಿ FRCVಗಳನ್ನು ಖರೀದಿ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇಲ್ಲಿ FRCVಗಳು ಅಂದ್ರೆ ಫ್ಯೂಚರ್ ರೆಡಿ ಕಾಂಬಾಟ್ ವೆಹಿಕಲ್ ಅಂತ. ಇವು ನಮ್ಮ ಮೇನ್ ಬ್ಯಾಟಲ್ ಟ್ಯಾಂಕ್ಗಳಿಗಿಂತ ಶಕ್ತಿಯುತವಾಗಿ ಈ ಟ್ಯಾಂಕ್ಗಳು 55 ಟನ್ಗಿಂತ ಹೆಚ್ಚು ತೂಕವನ್ನು ಹೊಂದಿರುವುದಿಲ್ಲ. ಅವುಗಳನ್ನು ಭಾರತದಲ್ಲಿ ಸದ್ಯಕ್ಕೆ ಸರ್ವಿಸ್ ಅಲ್ಲಿರುವ ಏರ್ಕ್ರಾಫ್ಟ್ಗಳ ಮೂಲಕ ರವಾನೆ ಮಾಡೋದಕ್ಕೆ ಸಾಧ್ಯ ಆಗುವಷ್ಟು ಅವು ಹಗುರವಾಗಿರುತ್ತವೆ. ಇದರಲ್ಲಿ ಒಟ್ಟು 4 ಕ್ರೂ ಮೆಂಬರ್ಗಳಿರ್ತಾರೆ. ರ್ಯಾಪಿಡ್ ಆಕ್ಷನ್ಗಳಿಗೆ ಇವುಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದರಲ್ಲಿ ಮೈನ್ ಗನ್ ಏನಿದೆ ಅದು 120 mm ನಷ್ಟು ದೊಡ್ಡದಾಗಿರುತ್ತೆ. ಹಾಗೇನೆ ಇದರಲ್ಲಿ ಆರ್ಮರ್ ಪೀರ್ಸಿಂಗ್ ಫಿನ್ ಸ್ಟೆಬಿಲೈಸ್ಡ್ ಡಿಸ್ಕಾರ್ಡಿಂಗ್ ಸಪೋರ್ಟ್ ಅನ್ನ ಅಳವಡಿಸಲಾಗಿದ್ದು, ಇದು 2,500 ಮೀಟರ್ಗಳಷ್ಟು ರೇಂಜ್ ಅನ್ನು ಹೊಂದಿರುತ್ತೆ. ಹಾಗೇನೆ ಇದರಲ್ಲಿ ಹೀಟ್ ಅಂದ್ರೆ ಹೈ ಎಕ್ಸ್ಪ್ಲೋಸಿವ್ ಆಂಟಿ ಟ್ಯಾಂಕ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಲಾಗಿದೆ. ಜೊತೆಗೆ ಫೈರ್ ಕಂಟ್ರೋಲ್ ಸಿಸ್ಟಮ್, ಹಂಟರ್ ಕಿಲ್ಲರ್ ಮೋಡ್, ಆಂಟಿ ಏರ್ಕ್ರಾಫ್ಟ್ ಮಿಷನ್ ಗನ್, ಆಟೋಮೆಟಿಕ್ ಟಾರ್ಗೆಟ್ ಡಿಟೆಕ್ಷನ್ ಅಂಡ್ ಟ್ರ್ಯಾಕಿಂಗ್ ಸಿಸ್ಟಮ್ಗಳು ಕೂಡ ಇದರಲ್ಲಿವೆ. ಹೀಗಾಗಿ ಈ FRCVಗಳು ಭವಿಷ್ಯದ ಮೇನ್ ಬ್ಯಾಟಲ್ ಟ್ಯಾಂಕ್ಗಳಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಅಂಥ 1,770 ಟ್ಯಾಂಕ್ಗಳನ್ನು ಖರೀದಿ ಮಾಡೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಟ್ಯಾಂಕ್ಗಳನ್ನು ಭಾರತದಲ್ಲೇ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದ್ದು, ಇದಕ್ಕಾಗಿ 60,000 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಇನ್ನು ನೌಕಾಪಡೆಯ ವಿಷಯಕ್ಕೆ ಬರೋದಾದ್ರೆ, ಭಾರತೀಯ ನೌಕಾಪಡೆಗೆ ಸರ್ವೆಲೆನ್ಸ್ಗಾಗಿ ಅಗತ್ಯವಾಗಿ ಬೇಕಾಗಿರುವ ಡಾರ್ನಿಯರ್ 228 ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಕೂಡ ಒಪ್ಪಿಗೆ ಸಿಕ್ಕಿದೆ. ಜೊತೆಗೆ ನೆಕ್ಸ್ಟ್ ಜನರೇಷನ್ ಫಾಸ್ಟ್ ಪ್ಯಾಟ್ರೋಲ್ ವೆಸಲ್ಗಳ ಖರೀದಿಗೆ ಕೂಡ ಅನುಮತಿಯನ್ನ ಕೊಡಲಾಗಿದೆ. ಈ ಮೂಲಕ ಅಗತ್ಯ ಸಂದರ್ಭಗಳಲ್ಲಿ ಹೆಚ್ಚಿನ ಪ್ರಮಾಣದ ಗಸ್ತು ವ್ಯವಸ್ಥೆ, ಸರ್ಚ್ ಆಪರೇಷನ್ಗಳು, ಡಿಸಾಸ್ಟರ್ ರಿಲೀಫ್ ಆಪರೇಷನ್ಗಳಿಗೆ ಈ ಡಾರ್ನಿಯರ್ ಹಾಗೂ
ಫಾಸ್ಟ್ ಪ್ಯಾಟ್ರೋಲಿಂಗ್ ವ್ಯವಸ್ಥೆಗಳು ಸಹಕಾರಿಯಾಗತ್ವೆ. ಇದರಿಂದ ಭಾರತದ ಕಡಲ ಗಡಿಯನ್ನ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆ ಉಂಟಾಗ್ತಾ ಇದೆ. ಇನ್ನು ಭಾರತದ ವಾಯುಪಡೆಗೆ 26,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಖೋಯ್ Su-30 MKI ಯುದ್ಧ ವಿಮಾನಗಳನ್ನು ಖರೀದಿಸೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಹಾಗೇನೆ ವಾಯುಪಡೆಗೆ ಅಗತ್ಯವಾಗಿ ಬೇಕಾಗಿರುವ 240 ಏರೋ ಇಂಜಿನ್ಗಳ ಖರೀದಿ ಕೂಡ ಈ ಬಾರಿ ಆಗ್ತಾ ಇದೆ. ಇಲ್ಲಿ ಈ ಎರಡೂ ಆರ್ಡರ್ಗಳು HALನ ಪಾಲಾಗಿದ್ದು ಇದು ಭಾರತದ ಆರ್ಥಿಕತೆಗೆ ಶಕ್ತಿಯನ್ನು ತುಂಬುತ್ತೆ. ಇಲ್ಲಿ HAL ನಿರ್ಮಿಸ್ತಾ ಇರೋ ಏರೋ ಇಂಜಿನ್ನಲ್ಲಿ 54% ಇಂಡಿಜಿನಿಯಸ್ ಅಂದ್ರೆ ಸಂಪೂರ್ಣ ಸ್ವದೇಶಿ ವಸ್ತುಗಳಿರಲಿದ್ದು ತುಂಬಾ ಅಗತ್ಯವಾದ ಪಾರ್ಟ್ಗಳನ್ನು ಮಾತ್ರ ಇಂಪೋರ್ಟ್ ಮಾಡಿಕೊಳ್ಳಲಾಗ್ತಾ ಇದೆ. ಈ ಇಂಜಿನ್ಗಳನ್ನು ಕೋರಾಪುಟ್ ಡಿವಿಷನ್ನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ GE414 ಇಂಜಿನ್ಗಳು ಯಾವಾಗ ಸಿಗುತ್ತವೆ ಅನ್ನೋ ಬಗ್ಗೆ ಹೆಚ್ಚಿನ ಸ್ಪಷ್ಟನೆ ಇಲ್ಲದ ಕಾರಣದಿಂದ ಈ ಏರೋ ಇಂಜಿನ್ಗಳನ್ನು ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದ್ದು ಇವು ಕೂಡ ತುಂಬಾ ಶಕ್ತಿಯುತವಾಗಿವೆ. ಭಾರತೀಯ ವಾಯುಪಡೆಯ ಕಾರ್ಯಾಚರಣೆಗೆ ಇವು ಅನುಕೂಲ ಮಾಡಿಕೊಡುತ್ತವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸುಖಾಯ್ Su-30 MKI ಯುದ್ಧ ವಿಮಾನಗಳ ಖರೀದಿ. ಗೆಳೆಯರೆ, ಭಾರತದಲ್ಲಿರುವ ಪವರ್ಫುಲ್ ಏರ್ಕ್ರಾಫ್ಟ್ಗಳಲ್ಲಿ ಈ ಸುಖಾಯ್ Su-30 ಕೂಡ ಒಂದು. ಇದಕ್ಕೆ ಬ್ರಹ್ಮೋಸ್ ಮಿಸೈಲ್ ಅನ್ನು ಅಳವಡಿಸಿ ಉಡಾಯಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇವು ಆಲ್ ವೆದರ್ ಲಾಂಗ್ ರೇಂಜ್ ಏರ್ಕ್ರಾಫ್ಟ್ಗಳು ಅನಿಸ್ಕೊಳ್ಳುತ್ತವೆ. ಇಲ್ಲಿವರೆಗೆ 272 ಸುಖಾಯ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು ರಷ್ಯಾದ ಸುಖಾಯ್ ಕಂಪನಿಯಿಂದ ಲೈಸೆನ್ಸ್ ಅನ್ನು ಪಡ್ಕೊಂಡು ಇಲ್ಲಿವರೆಗೆ 272 ಸುಖಾಯ್ ಯುದ್ಧ ವಿಮಾನಗಳನ್ನ ಭಾರತದಲ್ಲೇ ನಿರ್ಮಾಣ ಮಾಡಲಾಗಿದೆ. ರಷ್ಯಾದ ಸುಖಾಯ್ ಕಂಪನಿಯಿಂದ ಲೈಸೆನ್ಸ್ ಅನ್ನು ಪಡ್ಕೊಂಡು ನಮ್ಮ HAL ಇವುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಸೊ ಈ ಯುದ್ಧ ವಿಮಾನಗಳ ಖರೀದಿ ಹಾಗೂ ಇರುವಂತಹ ಸುಖಾಯ್ ಯುದ್ಧ ವಿಮಾನಗಳ ಅಪ್ಗ್ರೇಡೇಷನ್ಗೆ ಅನುಮತಿ ಸಿಕ್ಕಿದೆ. ಇದರ ಜೊತೆಗೆ ಫಾರ್ವರ್ಡ್ ರಿಪೇರ್ ಟೀಮ್ ಅನ್ನು ಕೂಡ ಸಿದ್ಧಪಡಿಸೋದಕ್ಕೆ ಒಪ್ಪಿಗೆ ಕೊಡಲಾಗಿದೆ. ಈ ಟೀಮ್ ಭಾರತದ ಸೇನೆ ಹಾಗೂ ವಾಯುಪಡೆಗೆ ಎಲ್ಲೇ ಸಮಸ್ಯೆಗಳು ಕಂಡು ಬಂದರೂ ಕೂಡ ಆ ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಕೆಲಸವನ್ನು ಮಾಡುತ್ತೆ. ಹೀಗೆ ಒಟ್ಟು 10 ವಿವಿಧ ರಕ್ಷಣಾ ಉಪಕರಣಗಳನ್ನು ಖರೀದಿ ಮಾಡೋದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಒಪ್ಪಿಗೆಯನ್ನು ಕೊಟ್ಟಿದ್ದು ಇದು ಭಾರತದ ರಕ್ಷಣಾ ವಲಯವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತೆ. ಗೆಳೆಯರೆ, ಭಾರತಕ್ಕೆ ಇಷ್ಟು ಪ್ರಮಾಣದ ಆಯುಧಗಳು ಬೇಕೇ ಬೇಕಾ ಅಂತ ಕೆಲವರಿಗೆ ಅನ್ನಿಸಬಹುದು. ನಮ್ಮ ಶತ್ರುಗಳ ಜೊತೆ ಹೋಲಿಕೆ ಮಾಡಿದ್ರೆ ಇವತ್ತಿನ ಭಾರತದ ಯುದ್ಧ ಸನ್ನದ್ಧ ಸ್ಥಿತಿಯ ಅಗತ್ಯಗಳಿಗೆ ಕಂಪೇರ್ ಮಾಡಿದ್ರೆ ಈ ಆಯುಧಗಳು ಯಾವ ಮೂಲೆಗೂ ಸಾಕಾಗುವುದಿಲ್ಲ ಅನ್ನೋದು ರಕ್ಷಣಾ ತಜ್ಞರ ಅಭಿಮತ. ಯಾಕೆಂದ್ರೆ ಭಾರತ ಸುತ್ತ ಶತ್ರುಗಳನ್ನು ಇಟ್ಟುಕೊಂಡಿದೆ. ಸದ್ಯಕ್ಕೆ ಚೈನಾ ಹಾಗೂ ಪಾಕಿಸ್ತಾನದ ವಿರುದ್ಧ ಭೂಗಡಿಯಲ್ಲಿ ಉಂಟಾಗುವ ಸಂಘರ್ಷವನ್ನು ಎದುರಿಸಬೇಕು. ಹಾಗೇನೆ ನಾವು ತುಂಬಾ ದೊಡ್ಡ ಸಮುದ್ರ ಗಡಿಯನ್ನ ಹೊಂದಿದ್ದೀವಿ. ಅಲ್ಲಿ ಚೈನಾ ಹಾಗೂ ಪಾಕಿಸ್ತಾನಗಳ ಆಕ್ರಮಣವನ್ನ ಯಾವ ಸಂದರ್ಭದಲ್ಲಿ ಬೇಕಾದರೂ ಎದುರಿಸುವ ಶಕ್ತಿಯನ್ನ ಭಾರತ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಮ್ಮ ಸಮುದ್ರ ಗಡಿಗಳ ಮೂಲಕ ಸ್ಮಗ್ಲಿಂಗ್ ಹಾಗೂ ಭಯೋತ್ಪಾದಕರ ಒಳನುಸುಳುವಿಕೆಯಂಥ ಕೆಲಸಗಳು ಆಗ್ತಾ ಇರುತ್ತವೆ. 2008ರ ಮುಂಬೈ ದಾಳಿಯನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅವತ್ತು ಪಾಕಿಸ್ತಾನದ ಮೂಲಕ ನಮ್ಮ ಮುಂಬೈಗೆ ಉಗ್ರರು ಪ್ರವೇಶ ಮಾಡಿದ್ದು ಸಮುದ್ರ ಮಾರ್ಗದ ಮೂಲಕ. ಇದರ ಜೊತೆಗೆ ಸಾಗರ ಮಾರ್ಗದಲ್ಲಿ ಆಯುಧಗಳು ಹಾಗೂ ಡ್ರಗ್ಸ್ ಸ್ಮಗ್ಲಿಂಗ್ ಕೂಡ ಉಂಟಾಗ್ತಾ ಇರುತ್ತೆ. ಹೀಗಾಗಿ ಅದೆಲ್ಲವನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ನಮ್ಮ ಸಾಗರ ಭದ್ರತೆಯನ್ನ ಮತ್ತು ಗಸ್ತನ್ನ ಹೆಚ್ಚು ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಭಾರತಕ್ಕಿದೆ. ಹಾಗೆ ಹಿಂದೂ ಮಹಾಸಾಗರದಲ್ಲಿ ಚೈನಾ ತನ್ನ ಪಟ್ಟನ್ನ ಬಿಗಿಗೊಳಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮಾಲ್ಡೀವ್ಸ್ ಅಲ್ಲಿ ಚೈನಾದ ಆಟಾಟೋಪ ಹೆಚ್ಚಾಗಿ ಹಂಬಂತೋಟಾಗಿ ಕೂಡ ಹೆಚ್ಚಿನ ಪ್ರಮಾಣದ ಚೈನಾದ ಯುದ್ಧ ನೌಕೆಗಳು ಬರೋದಕ್ಕೆ ಶುರುವಾದ್ರೆ ಭಾರತಕ್ಕೆ ಸಮುದ್ರ ಗಡಿಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ಹೀಗಾಗಿ ಇಲ್ಲಿ ಕೂಡ ಒಂದಷ್ಟು ಪ್ಯಾಟ್ರೋಲಿಂಗ್ ಹಾಗೂ ಸರ್ಚ್ ಆಪರೇಷನ್ಗೆ ಬೇಕಾದ ಆಯುಧಗಳು ಅತಿ ಮುಖ್ಯ ಅನ್ನಿಸ್ಕೊಳ್ಳುತ್ತವೆ. ಇನ್ನು ಭಾರತೀಯ ವಾಯುಪಡೆಗಂತೂ 2 ಫ್ರಂಟ್ ಯುದ್ಧ ಮಾಡುವ ಅನಿವಾರ್ಯತೆ ಉಂಟಾಗಬಹುದು. ಹಾಗೇನಾದರೂ ಆದರೆ ಭಾರತೀಯ ವಾಯುಪಡೆಗೆ ಬೇಕಾಗುವಷ್ಟು ವಿಮಾನಗಳು ನಮ್ಮಲ್ಲಿ ಸದ್ಯಕ್ಕಿಲ್ಲ. ರಷ್ಯಾದ ಮಿಗ್ ಯುದ್ಧ ವಿಮಾನಗಳಿಗೆ ನಿವೃತ್ತಿಯನ್ನು ಕೊಟ್ಟು ಆ ಜಾಗಕ್ಕೆ ತೇಜಸ್ ಯುದ್ಧ ವಿಮಾನಗಳನ್ನು ತುಂಬಿಕೋಬೇಕಿದೆ. ಆದರೆ ನಮಗೆ ಬೇಕಾದಷ್ಟು ತೇಜಸ್ಸುಗಳು ನಿಗದಿತ ಸಮಯದ ಒಳಗೆ ಸಿಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು ಭಾರತದ ಸ್ವದೇಶಿ ಯುದ್ಧ ವಿಮಾನ ಯೋಜನೆಗೆ GE ಇಂಜನ್ ಕೊಡೋದಾಗಿ ಹೇಳಿದ್ದ ಅಮೆರಿಕ ಇದುವರೆಗೆ ಭಾರತಕ್ಕೆ ಇಂಜನ್ ಅನ್ನು ಪೂರೈಸಿಲ್ಲ ಮತ್ತು ಅದು ಯಾವಾಗ ಸಿಗುತ್ತೆ ಅನ್ನೋ ಬಗ್ಗೆ ಖಚಿತವಾಗಿ ಹೇಳೋದಕ್ಕೆ ಅವರಿಗೂ ಸಾಧ್ಯ ಆಗ್ತಾ ಇಲ್ಲ. ಈ ಅತಂತ್ರ ಸ್ಥಿತಿಗೆ ಕಾರಣ ಆಗ್ತಾ ಇರೋದು ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಮತ್ತು ರಷ್ಯಾದ ಮೇಲೆ ಹೇರಲಾಗಿರುವ ವ್ಯಾಪಾರದ ನಿರ್ಬಂಧ. ಇಲ್ಲಿ ಯುದ್ಧ ವಿಮಾನದ ಇಂಜಿನ್ ತಯಾರಿಕಾ ಕಂಪನಿಗಳು ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅಮೆರಿಕಾದ ವಿಮಾನ ಕಂಪನಿಗಳು ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಸೊ ಭಾರತಕ್ಕೆ ಯುದ್ಧ ವಿಮಾನದ ಇಂಜಿನ್ ಸಿಗೋದು ತಡವಾಗ್ತಾ ಇದೆ. ಇದೆಲ್ಲದರ ಪರಿಣಾಮ ಏನು ಅಂದ್ರೆ ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳ ಕೊರತೆಯನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ ಎನ್ನುವುದು. ನಮ್ಮ ವಾಯುಪಡೆಗೆ ಈಗ ಸದ್ಯಕ್ಕೆ 120
ಮತ್ತು ಯುದ್ಧ ವಿಮಾನಗಳ ಅಗತ್ಯ ಇದೆ. ಅವುಗಳನ್ನು ಸರ್ಕಾರ ಯಾವಾಗ ಪೂರೈಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕಂತೂ 1.44 ಲಕ್ಷ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಖರೀದಿಯಾಗ್ತಾ ಇರುವ ಈ ಆಯುಧಗಳು ಭಾರತದ ರಕ್ಷಣೆಗೆ ಒಂದಷ್ಟು ಬಲ ಕೊಡುವುದರಲ್ಲಿ ಯಾವ ಅನುಮಾನನೂ ಇಲ್ಲ. ಗೆಳೆಯರೆ, ಭಾರತ ಇನ್ನಷ್ಟು ಹಣವನ್ನ ರಕ್ಷಣಾ ಉಪಕರಣಗಳ ಖರೀದಿಯ ಮೇಲೆ ಖರ್ಚು ಮಾಡಬೇಕಿದೆ. ಆದರೆ ಸದ್ಯಕ್ಕೆ ನಮಗೆ ಸಿಕ್ಕಿರೋದು 6,21,941 ಕೋಟಿ ರೂಪಾಯಿಗಳಷ್ಟು ಡಿಫೆನ್ಸ್ ಬಜೆಟ್ ಮಾತ್ರ. ಇದರಲ್ಲಿ ಸಂಬಳ, ಪೆನ್ಷನ್ಗೆ ಕೂಡ ಹಣ ಕೊಡಬೇಕಾಗತ್ತೆ. ಹೀಗಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಮತ್ತು ಹೊಸ ಆಯುಧ ಖರೀದಿಗೆ ಉಳಿಯುವ ಹಣ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಸೊ ಮುಂದಿನ ವರ್ಷಗಳಲ್ಲಿ ಡಿಫೆನ್ಸ್ ಬಜೆಟ್ ಅನ್ನ ಭಾರತ ಮತ್ತಷ್ಟು ಹೆಚ್ಚು ಮಾಡ್ಕೋಬೇಕು. ಆ ಮೂಲಕ ಭಾರತಕ್ಕೆ ಅಗತ್ಯವಾಗಿ ಬೇಕಾಗಿರುವ ರಕ್ಷಣಾ ಉಪಕರಣಗಳನ್ನ ಶೀಘ್ರವಾಗಿ ಸೇನೆಯ ಕೈ ಸೇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಇಲ್ಲದೆ ಹೋದ್ರೆ ಈಗ ರಷ್ಯಾ ಎದುರಿಸ್ತಾ ಇದೆಯಲ್ಲ ಆಯುಧಗಳ ಕೊರತೆನ, ಅದೇ ರೀತಿಯ ಸಮಸ್ಯೆಯನ್ನ ಭಾರತ ಕೂಡ ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾದ್ರೆ ಅಚ್ಚರಿ ಪಡಬೇಕಿಲ್ಲ. ಹೀಗಾಗಿ ಈ ಬಗ್ಗೆ ಭಾರತ ಸರ್ಕಾರ ಗಮನ ಹರಿಸಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.